ನಾವು ಹೇಳಕ್ಕೆ ಬರ್ತದೆ ಅಂದ್ರೆ ರೈತರು ಈಗ ನೋಡ್ರಿ, ಈಗ ನರೇಗಾ ಯೋಜನೆಗಾಗಲಿ ರಾಮನಾಥ್ ವರದಿ ಜಾರಿ ಮಾಡ್ತೀವಿ ಅಂತಂದ್ರು, ಅದು ಇಲ್ಲ. ಮುಂದೆ ಕೃಷಿ ಕಾಯ್ದೆ 3 ಕೇಂದ್ರ ಸರ್ಕಾರದವರು ಮೋದಿಜಿ ಅವರು ಮಾಡಿದರು, 3 ಕಲಂ ಮೇಲೆ ಮಾಡಿದರು. ಕೃಷಿ ಆಯೋಗದ್ದು ಆಗಲಿ, ಮುಂದೆ APMC ಕಾಯ್ದೆ ಆಗಲಿ, ಅವನ್ನ ಆರ್ಡರ್ ಆಗೈತೆ, ಅದನ್ನು ಹಿಂದೆ ತಿಕ್ಕೊಂಡು 17 ತಿಂಗಳು ನಾವು ಹೋರಾಟ ಮಾಡಿದ್ರು ದಿಲ್ಲಿ ಸರ್ಕಾರದಲ್ಲಿ. ಅದು ಇನ್ನು ಮಟ್ಟನೂ ಮಾಡೋಕ್ಕೆ ಸಾಧ್ಯನೇ ಆಗಿಲ್ಲ ರೀ ಇವರಿಗೆ. ಇವರು ನಿಜವಾಗಿನ ಆಗ್ಬೇಕಾದ್ರೆ ಅದನ್ನು ಘೋಷಣೆ ಮಾಡಿ ಕಾಸ ಬಜೆಟ್ ಮಂಡನೆ ಮಾಡಿ ಆ 3 ಕಾಯ್ದೆ ಹಿಂದೆ ತಕ್ಕೊಂಡು ಕಾಸು ಆರ್ಡರ್ ಆಗೈತೆ, ಅದನ್ನು ಹಿಂದೆ ತಕ್ಕೊತಾವಂತ ಹೇಳಿ, ಆದರೂ ಇನ್ನು ಮಟ್ಟನೂ ಹತ್ರ ಸೂಚನೆ ಇಲ್ಲ. ಅದನ್ನು ಹಿಂದೆ ತಕ್ಕೊಂಡಿದ್ದು ಇವರು ಬಜೆಟ್ ಮಂಡನೆ ಮಾಡಲಿ ಅಂದ್ರೆ ಇದು ನಿಜವಾಗಿ ಸರ್ಕಾರ ಅಂತ ಹೇಳ್ತಾರೆ. ಯಾವ ಕಾಯ್ದೆಗಳು? ಅದು ಕೃಷಿ ಕಾಯ್ದೆ ಒಂದ್ರಿ, ಭೂ ಸುಧಾರಣೆ ಒಂದ, APMC, ಅದು 3 ಕಾಯ್ದೆ ಏನಂತಲ್ಲ ಅದು ಹಿಂದೆ ತಕ್ಕೊತಾರೆ. ದೊಡ್ಡ ಮಾರಕತ್ರಿ ಅದು ರೈತರಿಗೆ. ಯಾಕೆ ಹೇಳಕತ್ತೀನಿ ಅಂತಂದ್ರಿ, ಒಬ್ಬ ರೈತರಿಗೆ ಈಗ 3 ಮಂದಿ 4 ಮಂದಿ ಗಂಡು ಮಕ್ಕಳದವರು, ಅವ್ನ ಹೆಸರಲ್ಲೇ 1 ಎಕರೆ 2 ಎಕರೆ ಹೊಲ ಐತಿ, 4 ಮಂದಿ ಮಕ್ಕಳಿಗೆ ಪಾಲು ಮಾಡಿದ್ರೆ 10 ಎಕರೆನೂ ಬರೋದಿಲ್ಲ. ಈಗಿದ್ದಂಥ ಆಡಳಿತನು ಸರ್ಕಾರ ಇದನ್ನು ಎಚ್ಚೆತ್ಕೊಳ್ಬೇಕು ರೀ. ನಮ್ಮ ತಹಸೀಲ್ದಾರ್ ರೀ ತಂದೆ ಹೆಸರು ಕಡಿಮೆ ಮಾಡಿ ಮಗನ ಹೆಸರಲ್ಲೇ ಮಾಡೋಕೆ 50,000 ಕೊಡು, ಲಕ್ಷ ಕೊಡು, 70,000 ಕೊಡು ಅಂತ ದಂಡ ಕೇಳ್ತಾ ಇದ್ದಾರೆ. ಹಾಂ, ಬರಕ್ತಾರೆ. ಆ ದುಡ್ಡು ಕೊಟ್ಟರೆ ಮಾಡ್ತೇವೆ ಅಂತ ನಿರ್ಧಾರಕ್ಕೆ ಬರತ್ತೆ. ಈಗ ಸರ್ಕಾರ ಬಗ್ಗಸಕ್ಕೆ ಜಮಾ ಆಗತ್ತೆ ದುಡ್ಡ, ಅಥವಾ ಇದು ಮತ್ತೆ ಯಾರು ತಿನ್ನಾಕತ್ತಾರೋ ಇದನ್ನು ಮಾಡಿ ಕಾಸ ಬಜೆಟ್ ಮಂಡನೆ ಮಾಡಿರಿ. ಅರಣ್ಯ ಇಲಾಖೆ ಅಂತಂದರೆ ಸಾಕಷ್ಟು ಗುಡ್ಡುಗಳದಾವ್ರಿ. ವರ್ಷಕ್ಕೆ 2 ಕೋಟಿ ರೂಪಾಯಿ ಒಂದೊಂದು ಗುಡ್ಡುಗೊಳ್ತೀವಿ ಸುಟ್ಟು ಹೋಗಿಬಿಟ್ರಿ. ಮನೆ ಯಾವ ದಾತನೇ ಇಲ್ಲ. ಇಲ್ಲಿ ಬಂದು ಕೂಡಲೇ ಏನೈತಿ, ಹೊಲ್ದಾಗ 4 ಮಂದಿ ಯಾವ್ರ ಗಿಡಗಳು ರೈತರು ನಮ್ಮ ಬಾಳೆ ಕಡ್ತೀನಿ ಆಗತ್ತಿ, ಮಕ್ಕಳು ನೋಡುವಳು, ತಂದಿಗೆ ಶುಗರ BP ಹಾಲ್ಟ್ ಐತಿ, ಅವ್ನು ಗುಳಿಗೆ ತರಕ್ಕೆ ಸಹಿತ ಮಕ್ಕಳು ಕೊಡೋರು. ಆ ಮುದಕ್ಕಿದ್ದಂಥ ಒಂದು 4 ಗಿಡ ಬಿಟ್ಟು ಮಾಡ್ಕೊಂಡು ಕಾಸು ಏನಾರ ಬಾಳೆ ಮಾಡ್ಬೇಕಂದ್ರೆ ಇವ್ರು ಸರಿ ಅವ್ರು ಹೇಳಿ ನೋಡ್ರಿ, ಇನ್ನು ಒಂದು ಆಫೀಸ್ದಾಗ ಯಾವ ಇಲ್ಲ, ಎಲ್ಲರೂ ಬರೀ ಹಳ್ಳಿಗಳದಾಗ ಅದಾರ ಸಿಗಾತ್ರಿ. ಅವ್ರು ಒಮ್ಮೆ ಬಂದ್ರಂದ್ರೆ 2 ಲಕ್ಷ 3 ಲಕ್ಷ ರೂಪಾಯಿ ಒಯ್ಯಾಕತ್ತಾರು. ಎಂಥ ಗೌರ್ಮೆಂಟ್ ಇದು, ನಾಚಿಕೆ ಬರ್ಬೇಕು ಈ ಗೌರ್ಮೆಂಟ್ಗೆ. ಹಾಂ ರೀ, ನಾಚಿಕೆ ಬರ್ಬೇಕು ರೀ ಗೌರ್ಮೆಂಟ್ಗೆ. ಇವ್ರು ಎಲ್ಲ ಇಂಥದನ್ನೆಲ್ಲ ಮಾಡ್ಬೇಕು, ಕಡಿವಾಣ ಹಾಕಬೇಕು. ಇನ್ನು ಗೌರ್ಮೆಂಟ್ಗೆ ಹೇಳಪ್ಪ ಅವ್ರು ದಂಡ ತೊಗೊಂಡು ಹೋಗಾಕತ್ತಾರು, ಇಲ್ಲೇ ಲಕ್ಷ ಗಂಟೆ ದುಡ್ಡು ಒಯ್ಯಾಕತ್ತಾರು, ಅದನ್ನೆಲ್ಲ ಗೌರ್ಮೆಂಟ್ಗೆ ಜಮಾ ಮಾಡತ್ತಾರ ಅಂತಂದ್ರೆ ಅವ್ರಿಗೆ ಸರಿಯಾಗಿ ಆಗಿರ್ತೀನಿ ನಾನು. ಅದಕ್ಕೆ ಇದನ್ನು ಎಚ್ಚರಿಕೆ ಕೊಡ್ತೀನಿ. ಈ 3 ಕಾಯ್ದೆ ಏನಂತಾರಲ್ಲ, ನೀವು ಅನ್ನಿಟ್ಟು ಅದನ್ನು ಮೀಡಿಯಾದವರು ನಿಮಗೂ ಹಿಂದಿನ ಸಲ ತಹಸೀಲ್ದಾರ್ ಆಫೀಸ್ದಾಗೂ ನಾನು ಹೇಳೀನಿ, ಈಗೂ ಹೇಳಾಕತ್ತೀನಿ ನಿಮ್ಗೆ. ಅದು 3 ಕಾಯ್ದೆ ಏನಂತಾರಲ್ಲ, ಅದು ಎಂದು ತಕ್ಕೋತಾರ ಅಂದ್ ಬಜೆಟ್ ಮಂಡನೆ ಮಾಡಂತ ಹೇಳಿ ಸರಿ ಇದು ಹೇಳ್ತೇನೆ ರೀ. ನಾನು ಅಖಂಡ ಕರ್ನಾಟಕ ರೈತ ಸಂಘ ತಾಲೂಕಾ ಅಧ್ಯಕ್ಷ ಅಖಿಲ್ ಸಾಬ್ ದಾವಲ್ ಸಾಬ್ ಮುನವಳ್ಳಿ. ನನ್ನ ಊರು ದೇವಲತ್ತಿ ಗ್ರಾಮ, ತಾಲೂಕು ಖಾನಾಪುರ, ಜಿಲ್ಲಾ ಬೆಳಗಾವಿ. ನಮಸ್ಕಾರ. ಯೋಜನೆಯನ್ನು ಮಿತಿ ಮೀರೈತಿ. ನಮ್ಮ ಪ್ರಕಾರ ಈ ಬಸ್ಸಿನಾಗ ಫ್ರೀ ಮಾಡಿದಾರಲ್ಲ, ಹಾಫ್ ಮಾಡಬೇಕಾಗಿತ್ತು. ಲೈಟ್ ಬಿಲ್ ಅರ್ಧ ಮಾಡಬೇಕಾಗಿತ್ತು. ಮತ್ತು ಇದು ಸ್ತ್ರೀ ಯೋಜನೆ ಕೊಡ್ತಾರಲ್ಲ 2,000 ರೂಪಾಯಿ, ಅದು 1,000 ಮಾಡಬೇಕಾಗಿತ್ತು. ಈಗ ಅಂದ್ರೆ ಅದರಲ್ಲಿ ಅರ್ಧ ಬಜೆಟ್ ಉಳಿದ್ರೆ ಈ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಹಣ ಬರ್ತಿತ್ತು. ಅದೇ ಹಣದಿಂದ ನಾವು ಮೂಲಭೂತ ಸೌಕರ್ಯ ಗ್ರಾಮೀಣ ಭಾಗದಲ್ಲಿ ಮಾಡ್ಕೋಬೇಕು. ಇದೊಂದು ಸರ್ಕಾರ ಅತಾಚಾರಿ ಅಂತ ನಿರ್ಧಾರ, ಕೆಟ್ಟ ನಿರ್ಧಾರ ತೊಗೊಂಡಿದ್ದಾರೆ. ಇದರಿಂದ ಸರ್ಕಾರದ ಬೊಕ್ಕಸ ಕಾಲಿಗೆ ಸರ್ವೇ ಸಾಮಾನ್ಯ ಹೇಳುವುದರ ಪ್ರಕಾರ ಏನಾಗ್ತಾ ಇದೆ ಅಂದರೆ, ಈ ಯೋಜನೆಗಳಿಗೆ ಹಣ ಕೊಡೋದು ಹೆಚ್ಚು ಪೋಲಾಗ್ತಾ ಇದೆ. ಈಗ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗ್ತಾ ಇದೆ. ನಮ್ಮ ಒಂದು ಅನಿಸಿಕೆ ಅದರಲ್ಲಿ ಇದೆ. ಸರಿ, ಇದೆ ಸರ್ ಈಗಿನ ಬಜೆಟಲ್ಲಿ ನೋಡಿ, ನಾವು ಒಂದೇ ಮಾತು ಹೇಳ್ತೀವಿ. ಯಾಕಪ್ಪ ಅಂದರೆ ಇದು ಈ ಯೋಜನೆ ಅತಿಯಾದ ಆಶೆಯಿಂದ ಯೋಜನೆ ಮಾಡಿ ಹಣಕಾಸಿನ ತೊಂದರೆ ಆಗಿಂದ ಅಭಿವೃದ್ಧಿ ಆಗ್ತಾ ಇಲ್ಲ. ದಯಮಾಡಿ ನಾ ಇನ್ನಾದರೂ ಹೇಳ್ತಾನೆ, ಈ ಸದ್ಯ ಮಾಡಿದಂಥ ಎಲ್ಲನೂ ಅರ್ಧ ಮಾಡಬೇಕು. ಲೈಟ್ ಬಿಲ್ ಅರ್ಧ ಮಾಡಬೇಕು, ಈ 2,000 1,000 ಮಾಡಬೇಕು, ಈ ಬಸ್ಸಿನಾಗ ಅರ್ಧ ಮಾಡಿದ್ರೆ ಇನ್ನು 3.5 ವರ್ಷದೊಳಗೆ ಡೆವಲಪ್ಮೆಂಟ್ ಆಗ್ಬೋದು. ಇಲ್ಲದ್ರೆ ಡೆವಲಪ್ಮೆಂಟ್ ಅಂತ ಒಟ್ಟು ಆಗೋದಿಲ್ಲ. ಯಾಕಂದ್ರೆ ಈ ಅಭಿವೃದ್ಧಿ ಯೋಜನೆಗೆ ಹಣ ಆಗ್ತಾ ಇಲ್ಲ. ಹೀಗಾಗಿ ಈ ಮೂಲಭೂತ ಸೌಕರ್ಯ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇದಂತೂ ಸದಸ್ಯ ಇನ್ನು ಬಜೆಟ್ ಸಂಬಂಧ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಂಜನಗೂಡಿನ ಜನರನ್ನ ಮಾತನಾಡ್ತಿದ್ದಾರೆ. ಜನರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಮಾಡಿದ್ದಾರೆ ಅಂದ್ರೆ 4 ಲಕ್ಷ ಕೋಟಿ ಬಜೆಟ್ ನ ಮಂಡನೆ ಮಾಡಿದ್ದಾರೆ. ಅದರಲ್ಲಿ 36,500 ಕೋಟಿಯನ್ನ
ಎಲ್ಲಿಂದ ಅಬಕಾರಿ ಇಲಾಖೆಯಿಂದ ತರಬೇಕು ಅನ್ನೋ ನಿಟ್ಟಲ್ಲಿ ಮಾಡಿದ್ದಾರೆ. ಹಾಗಾದ್ರೆ ಈಗ ಮದ್ಯದ ಬೆಲೆನ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಯ್ತು. ಇವಾಗ ಹೇಳ್ತಾ ಇದ್ರು ಅದಕ್ಕೆ ಮದ್ಯಪ ಪ್ರಿಯರು ಹೇಳ್ತಾ ಇದ್ರು ನಮ್ಮಿಂದನೇ ಸರ್ಕಾರ ನಡೆಯೋದು ಅಂತ, ಅದನ್ನ ರೂಪಿಸೋದಕ್ಕೆ ಒಂದ್ ಕಡೆ ಹೋಗ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಯಲ್ಲಿ ಹಣವನ್ನ ಏನು ಮಹಿಳೆಯರು ಕೊಡ್ತಾ ಮತ್ತೆ ಅವರ ಗಂಡಂದಿರು ಅಥವಾ ಪೋಷಕರಿಂದ ಕಿತ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಗಾಂಧೀಜಿ ಮುಕ್ತ ಕನಸು ಏನಾಗಿತ್ತು? ಮದ್ಯಪಾನ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡ್ತೀವಿ ಅನ್ನೋ ಕಾಂಗ್ರೆಸ್ ಇವತ್ತು ಮದ್ಯದ ಬೆಲೆನ ಹೆಚ್ಚಿಸಿ ಮತ್ತೆ ಮದ್ಯದಿಂದನೇ ಸರ್ಕಾರ ನಡೆಸುವಂತ ನಿಟ್ಟಲ್ಲಿ ಬಂದಿರುವಂತದಕ್ಕೆ ಸಿದ್ದರಾಮಯ್ಯನವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಮೈಸೂರು ಭಾಗದಲ್ಲಿ ಒಂದು ಘಟಕವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಿಮಾನ್ಸ್ ಘಟಕ, ಒಂದು ಕಲಬುರ್ಗಿ ಮತ್ತು ಮೈಸೂರಲ್ಲಿ ನಿಮಾನ್ಸ್ ಘಟಕವನ್ನ ಒಂದು ರೂಪಿಸ್ತಾ ಇದೀವಿ ಅಂತ ಹೇಳ್ತಾರೆ. ಅದೇ ಎಲ್ಲಾರನ್ನೂ ಈ ರೀತಿಯ ಉಚ್ಚಾಸ್ಪತ್ರೆಗಳನ್ನ ಮಾಡಿ ಸೇರಿಸುವಂತ ಕೆಲಸಗಳು ಅಂತ ಸಿದ್ದರಾಮಯ್ಯ ಭಾವಿಸಿರ್ಬೋದು. ಯಾಕಂದ್ರೆ ಈಗ ಹೇಳ್ತಾ ಇರೋ ಸಿದ್ದರಾಮಯ್ಯನವ್ರು ಹಿಂದೆ ಹೇಳ್ತಾ ಇದ್ರು, ಮೋದಿ ಅವರು ಹೇಳ್ತಾ ಇದ್ರು ಉದ್ಯೋಗ ಯುವಕರಿಗೆಲ್ಲ ಉದ್ಯೋಗ ಕೊಟ್ಬಿಡ್ತೀವಿ ಅಂತ. ಇವತ್ತು 2,71,000 ಉದ್ಯೋಗ ಖಾಲಿ ಇದೆ. ಉದ್ಯೋಗ ಖಾಲಿ ಇರೋದನ್ನ ಫಸ್ಟ್ ನೇಮಕ ಮಾಡಿ. ನೀವು ಯಾಕೆ ನೇಮಕ ಮಾಡ್ತಿಲ್ಲ ಅಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗುತ್ತೆ, ನಾವು ಅವ್ರಿಗೆ ಸಂಬಳ ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ ನೀವು ಉದ್ಯೋಗವನ್ನ ಕೊಡ್ತಾ ಇಲ್ಲ. ಉದ್ಯೋಗ ಇದೆ, ಸರ್ಕಾರಿ ಉದ್ಯೋಗ ನೀವು ಯಾಕೆ ಕೊಡ್ತಾ ಇಲ್ಲ? ಅದಕ್ಕೇನು ಕ್ರಮ ತಗೊಂಡಿದ್ದೀರಾ ಅಂತ ಬಜೆಟಲ್ಲಿ ಏನಾದ್ರು ಹೇಳಿದ್ದೀರಾ? ಅವ್ರ ಉದ್ಯೋಗವನ್ನ ನಾವು ತುಂಬಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ? ಅದು ಬಿಟ್ಟು ನೀವೆಲ್ಲ ಏನ್ ಕಳಿಸ್ತಾ ಇದ್ದೀರಿ, ಆಕಾಶ ತೋರಿಸ್ಬಿಟ್ಟು ಕನಸು ಕಾಣಿಸ್ತಾ ಇದ್ದೀರಿ ಅನ್ನೋದೊಂದು ಬಿಟ್ಟು ಉದ್ಯೋಗ ಸೃಷ್ಟಿಸುವಂತ ಯಾವುದೇ ಕಾರ್ಯಕ್ರಮಗಳು ಇಲ್ಲ. ಶಿಕ್ಷಣ ಇಲಾಖೆದಲ್ಲೂ ಕೂಡ ಸಂಬಂಧಪಟ್ಟಂತ ಯಾವುದೇ ಕಾರ್ಯಕ್ರಮಗಳಿಲ್ಲ. ಶಿಕ್ಷಣದ ಉನ್ನತೀಕರಣಕ್ಕಾಗಿ ಅಲ್ಲಿ ಬಳಸುವಂತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಯಾವ ರೀತಿ ಹಮ್ಮಿಕೋಬೇಕು ಅನ್ನೋದು ಯಾವುದೂ ಕೂಡ ಬಜೆಟ್ ಅಲ್ಲಿ ಮಂಡನೆ ಆಗಿಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಅವರು ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಯಾಕೆಂತಂದರೆ ಈ ಬಾರಿ ಬಜೆಟ್ನಲ್ಲಿ ಕೃಷಿಗೆ ಮತ್ತು ತೋಟಗಾರಿಕೆಗೆ ಮತ್ತು ಶಾಲಾ ಕಾಲೇಜುಗಳಿಗೆ, ಹಾಸ್ಪಿಟ್ಲ್ಗಳಿಗೆ ಇನ್ನಿತರ ಯೋಜನೆಗಳನ್ನ ಉನ್ನತೀಕರಿಸಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಸಾಕಷ್ಟು ಹಣವನ್ನು ಈಗಾಗಲೇ ಕ್ರೋಢೀಕರಿಸಿ ಬಜೆಟ್ನ ಮಂಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು ಹೇಳೋದ್ರ ಜೊತೆಗೆ ಕೌಲಂದೆ ಭಾಗ ಡ್ರೈ ಲ್ಯಾಂಡ್ನಲ್ಲಿ ಅತಿ ಹೆಚ್ಚು ಕೃಷಿನ ನಂಬಿ ಜೀವನ ಸಾಗಿಸ್ತಾ ಇದ್ದಾರೆ. ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಜಾನುವಾರುಗಳಿಗೆ ಹೆಚ್ಚಿನ ಅನುದಾನವನ್ನು ಮಂಡಿಸಬೇಕಾಗಿತ್ತು. ಸರಾಸರಿಯಾಗಿ ಅವರು ಪಶುಗಳಿಗೂ ಕೂಡ ಜಾನುವಾರುಗಳಿಗೂ ಕೂಡ 5,000 ಪರಿಹಾರವನ್ನು ಘೋಷಣೆ ಮಾಡೋದ್ರ ಮೂಲಕ ಈ ಥರದ ಒಂದು ಬಜೆಟ್ನ ಮಂಡಿಸ್ತಕ್ಕಂಥದ್ದು ತುಂಬ ಶ್ಲಾಘನೀಯ. ಸನ್ಮಾನ್ಯ ಮುಖ್ಯಮಂತ್ರಿಗಳು SCP TSP ಅನುದಾನವನ್ನು ಏನು ಮೀಸಲಾಗಿಟ್ಟಿದ್ದಾರೋ ಅದನ್ನು ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಸೀಮಿತವಾಗಿ ಇಡಬೇಕು. ಈ ಹಿಂದೆ ತಾವು ಗ್ಯಾರಂಟಿ ಯೋಜನೆಗೆ ಬಳಸಿರ್ತಕ್ಕಂಥ 25,000 ಕೋಟಿ ರೂಪಾಯಿ ಅನುದಾನವನ್ನು ಈ ಬಾರಿ ಮತ್ತೆ ಅದನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಲ್ಯಾಣಕ್ಕೆ ಹಾಕೋದ್ರ ಮೂಲಕ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಿತವನ್ನು ಕಾಯ್ತಕ್ಕಂಥ ಮುಖ್ಯಮಂತ್ರಿಗಳು ಅಂತಕ್ಕಂಥ ಹೆಗ್ಗಳಿಕೆಗೆ ತಾವು ಪಾತ್ರ ವಹಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಇವರ ಒಂದು ಜನಪರ ಕಾರ್ಯಕ್ರಮಗಳು ಮತ್ತು ಇವರ ಬಜೆಟ್ನ ಮಂಡನೆಗೆ ಅತಿ ಹೆಚ್ಚು ಒತ್ತು ನೀಡಿರ್ತಕ್ಕಂಥ ರಾಜ್ಯದ ಜನತೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳ ಕೋರ್ತಾ ಇದ್ದೀನಿ. ಕಾರ್ಯಪಡಿಸಿದ್ರೆ ಕಳೆದ ಬಾರಿ ಏನು ತಗೊಂಡಿದಾರೋ ಆ ರೀತಿಯಾಗಿ ಗ್ಯಾರಂಟಿ ಯೋಜನೆಗೆ ಬಳಸ್ತೇನೆ. ಏನು ಮೀಸಲಿಟ್ಟಿರ್ತಕ್ಕಂಥ SCP TSPನ ಹಣವನ್ನ ಆ ಒಂದು ಸಮುದಾಯದ ಅಭಿವೃದ್ಧಿಗೆ ಬಳಸಿದ್ರೆ ಬಹಳ ಸೂಕ್ತ. ಇಲ್ಲದೆ ಇದ್ರೆ ಆ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡದಂತಾಗುತ್ತಾ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರು SCP TSP ಹಣವನ್ನ ಯಾವುದೇ ಕಾರಣಕ್ಕೂ ಏನ್ ನಿಗದಿತಿ ಮಾಡಿದಾರೋ ಅದಕ್ಕೆ ಬಳಸಬೇಕು ಅನ್ನೋ ಒಂದು ಸಲಹೆಯನ್ನ ನಾವು ಕೊಡ್ತಾ ಇದ್ದೇವೆ. ಹಾಗೆ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನ ಮೀಸಲಿಡುವುದರ ಮುಖಾಂತರ ರೈತರ ಬಾಳಲ್ಲಿ ಏನೋ ಒಂದು ಬೆಳಕನ್ನ ಕಂಡುಕೊಳ್ಳಲಿಕ್ಕೆ ಒಂದು ಬಜೆಟ್ ನಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಕೃಷಿ ಕ್ಷೇತ್ರ, ನೀರಾವರಿ ಕ್ಷೇತ್ರಕ್ಕೆ ಅತಿ ಹೆಚ್ಚು ಒತ್ತು ಕೊಡುವುದರ ಮುಖಾಂತರ ರೈತರಿಗೆ ಆಶಾದಾಯಕವಾದ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಹಾಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಕಳೆದ ಸುಮಾರು 6 ತಿಂಗಳಿಂದ ಒಂದು ನಿರಂತರವಾದ ಒಂದು ಹೋರಾಟವನ್ನ ನಾವು ಮಾಡ್ತಾ ಇರ್ತೀವಿ. ಏನು SC ST ದೌರ್ಜನ್ಯ ಪ್ರಕರಣಗಳನ್ನ ಕಡಿಮೆ ಮಾಡಬೇಕು ಮತ್ತೆ ಅವರಿಗೆ ನ್ಯಾಯವನ್ನ ತ್ವರಿತ ರೀತಿಯಲ್ಲಿ ಕೊಡಬೇಕು ಅನ್ನೋದಾದ್ರೆ ಜಿಲ್ಲೆಗೊಂದು ವಿಶಿಷ್ಟವಾದ ಒಂದು ವಿಶೇಷವಾದ ಪೊಲೀಸ್ ಠಾಣೆಯನ್ನ ತೆರಿಬೇಕು ಅಂತ ಒಂದು ಸರ್ಕಾರಕ್ಕೆ ನಾವು ಆಗ್ರಹವನ್ನ ಮಾಡಿದ್ವಿ, ಮನವಿಯನ್ನು ಕೊಟ್ಟಿದ್ವಿ. ಆದ್ರೆ ಈ ಬಜೆಟ್ ನಲ್ಲಿ 33 ವಿಶೇಷವಾದ ಪೊಲೀಸ್ ಠಾಣೆಗಳನ್ನ ತೆರವುದಕ್ಕೆ ಬಜೆಟ್ ನಲ್ಲಿ ಮೀಸಲಿರಿಸಿರೋದು ನಿಜವಾಗ್ಲೂ ಒಂದು ಸಂತಸವನ್ನ ತರ್ತಕ್ಕಂಥದ್ದು. ಮತ್ತೆ ನಮ್ಮ ಒಂದು ಸಂಘಟನೆಗೆ ಅದು ಒಂದು ಜಯವನ್ನ
ತಂದುಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಹಾಗೆ ಸುಮಾರು 22 ಹೋಬಳಿಗಳಲ್ಲಿ ಒಂದು ಶಾಲೆಗಳನ್ನ, ವಸತಿ ಶಾಲೆಗಳನ್ನ SC STಗಳಿಗೆ ತೆರೆಯುವ ನಿಟ್ಟಿನಲ್ಲಿ ಒಂದು ಬಜೆಟ್ನಲ್ಲಿ ಅದನ್ನ ಇಟ್ಟಿದ್ದಾರೆ. ಅದು ಸಹ ಒಂದು ಒಳ್ಳೆಯ ಬೆಳವಣಿಗೆ. SC ಮತ್ತು ST ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಇದು ಸಹಕಾರ ಆಗ್ತದ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಹಾಗೆ ಇನ್ನು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಅನುದಾನವನ್ನು ಇಡಬೇಕಿತ್ತು. ಯಾಕೆಂದ್ರೆ SC ST ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಹೊರದೇಶಗಳಿಗೆ ಹೋಗುವ ಸಂದರ್ಭ ಬರಬಹುದು. ಇನ್ನು ಬೇರೆ ಬೇರೆ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಅನುದಾನವನ್ನ ಕೊಡಬೇಕಿತ್ತು ಅನ್ನುವ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾ, ಆದ್ರೂ ಯಾಕಂದ್ರೆ ನನ್ನ ತಿಳಿದ ಮಟ್ಟಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಯಾವುದೇ ಅನುದಾನ ಕಳೆದ 2 ವರ್ಷಗಳಿಂದ ಸಿಕ್ಕಿಲ್ಲ. ಈ ಬಜೆಟ್ ಅಲ್ಲಿ ಕೂಡ ಸಿಕ್ಕಿಲ್ಲ. ಇದೊಂದು ಬಹಳ ಆತಂಕಕಾರಿಯಾದ ವಿಚಾರ. ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳು ಅಂತಾನೆ ಅರ್ಥ. ಈ ಬಜೆಟ್ ನಲ್ಲಿ ಮೂಲಭೂತ ಸೌಕರ್ಯಗಳಿಗೆ 1% ಅನುದಾನ ಸಿಕ್ಕಿಲ್ಲ. ಜೊತೆಗೆ ಇದು ಲಕ್ಷ ಕೋಟಿಗಳ ಒಂದು ಸಾಲದ ಬಜೆಟ್ ಇದು. ಅವ್ರು ಹೇಳ್ತಾರೆ ಅತಿಥಿ ಶಿಕ್ಷಕರಿಗೆ 2,000 ಗೌರವಧನವನ್ನ ಹೆಚ್ಚಿಗೆ ಮಾಡಿದೀವಿ ಅಂತ. ವಿಪರ್ಯಾಸ ಏನಪ್ಪಾ ಅಂದ್ರೆ ಅತಿಥಿ ಶಿಕ್ಷಕರಿಗೆ ಈಗ ಕೊಡ್ತಾ ಇದ್ದ ಗೌರವಧನನೇ ಬಂದಿಲ್ಲ. ನಾನು ಸಾಕಷ್ಟು ತಿಂಗಳುಗಳು ಕೂಡ ಬ್ಯಾಲೆನ್ಸ್ ಇದೆ. ಅದನ್ನ ಮೊದಲು ಕೊಟ್ಬಿಟ್ಟು ಹೆಚ್ಚಿಗೆ ಮಾಡಿದ್ದು ಮುಂದೆ ನೋಡ್ಬೋದಿತ್ತು ನಾವು. ಹಾಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ಹಿಂದೆ ಏನು ಬಿಜೆಪಿ ಸರ್ಕಾರ ಕೊಟ್ಟಿತ್ತು ಅದಕ್ಕಿಂತ 1,000 ಕೋಟಿ ಕಡಿಮೆ ಅನುದಾನವನ್ನ ಈ ಸರ್ಕಾರ ಬಜೆಟ್ ನಲ್ಲಿ ಮೀಸಲಿಟ್ಟಿದೆ. ಅಂದ್ರೆ SC STಗಳಿಗೂ ಕೂಡ ಈ ಸರ್ಕಾರ ದ್ರೋಹ ಬಂದ ತಕ್ಷಣ, ಯಾಕಂದ್ರೆ ನೀವು ನೋಡ್ಬೋದು SCP ಮತ್ತು STP ಹಣವನ್ನ ಈ ಬಿಟ್ಟಿಯಾದ ಯೋಜನೆಗಳಿಗೆ ಬಳಸ್ಕೊಂತ, ಅಲ್ಲೂ ಕೂಡ ಹಣವನ್ನ ತೆಗೆದುಕೊಳ್ಳಂಗಿಲ್ಲ. ಅದು ರಿಸರ್ವ್ ಫಂಡ್, ಅದನ್ನು ಬಳಸ್ಕೊಂಡ್ಮೇಲೆ ಈಗ ನಿರಂತರವಾಗಿ ಅದಕ್ಕೆ ಕೂಡ ಅನುದಾನವನ್ನು ಕೂಡ ಕಡಿತ ಮಾಡ್ಕೊಂಡಿದ್ದಾರೆ. ಆ ಫಂಡ್ ಅನ್ನು ಬಳಸ್ಕೊಂಡಿದ್ದಾರೆ. ಇಲ್ಲೇ ತಿಳಿಯುತ್ತೆ ಈ ಸರ್ಕಾರದ ಒಂದು ಬಜೆಟ್ ಅದು ಬಡವರ ಪರ ಇಲ್ಲ, ದೀನ ದಲಿತರ ಪರ ಇಲ್ಲ. ಮತ್ತಿನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳು ಅಂತ ಹೇಳಿದ್ರೆ ಬಡವರಿಗೆ ಬೇಕಾಗಿರೋದು. ಆ ಒಂದು ಬಜೆಟ್ ನಲ್ಲಿ ಯಾವುದೇ ಒಂದು ಅನುದಾನಗಳನ್ನ ಮೀಸಲು ಹಿಡದೇ ಇರೋದು ಇದು ಪ್ರಜಾ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.